ತಾಲೂಕಿನ ಕಡಬ ಹೋಬಳಿಯ ಯಡವನಹಳ್ಳಿ ಗ್ರಾಮದಲ್ಲಿ ತಿರುಮಲೇಶ್ವರ ಸ್ವಾಮಿ ಹಾಗೂ ಹನುಮಂತ ದೇವರ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಮಾತನಾಡಿದರು. ರಾಜ್ಯ ಸರ್ಕಾರ ಜಾತಿಗಳ ನದಿ ಮಾಡಿದ್ದು ಕೇವಲ ರಾಜಕೀಯಕ್ಕಾಗಿ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವುದು ನಿಜವಾದ ಜಾತಿ ಸಮೀಕ್ಷೆಯಾಗಿದೆ. ಇದರಿಂದ ದೇಶದ ಹಾಗೂ ಸಾಮಾಜಿಕ, ಶೈಕ್ಷಣಿಕ ಮತ್ತು ಪ್ರತಿಯೊಂದು ಸಮುದಾಯಕ್ಕೂ ಧರ್ಮಕ್ಕೂ ಅನುಕೂಲವಾಗುತ್ತದೆ ಎಂದವರು. ಪಾಕಿಸ್ತಾನದ ದೇಶದ್ರೋಹಿಗಳು ಮಾಡಿರುವಂತಹ ಹೀನ ಕೃತ್ಯವನ್ನು ಭಾರತ ಎಂದಿಗೂ ಸಹಿಸುವುದಿಲ್ಲ. ದೇಶದ ರಕ್ಷಣೆಯ ವಿಚಾರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಸೈನಿಕ ಪರಮಾಧಿಕಾರವನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಕೆಎಸ್ ಅಧಿಕಾರಿ ದಯಾಶಂಕರ್, ಮುಖಂಡರಾದ ದಿಲೀಪ್ ಕುಮಾರ್, ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್, ಕಳ್ಳಿಪಾಳ್ಯ ಲೋಕೇಶ್, ಬ್ಯಾಟರಂಗೇಗೌಡ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಇವೆಲ್ಲ ಸಹಜವಾಗಿ ಬರ್ತಕ್ಕಂಥದ್ದು. ಹೆಂಗಾಗಿದೆ ಅಂದರೆ ರಾಜಕೀಯವಾಗಿ ಯಾರು ಏನೇ ಮಾಡಿದ್ರು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದೇ ಮಾಡ್ತಾ ಇದ್ದೀವಿ. ಅದು ನಮ್ಮ ವೈಫಲ್ಯಗಳು ಅಷ್ಟೇ. ರಾಜಕಾರಣಿಗಳು ಮಾತಾಡ್ತಾ ಇಲ್ಲ, ನಮ್ಮಂಥ ವೈಫಲ್ಯಗಳು ಕೇಂದ್ರ ಸರ್ಕಾರದ ಆಪತ್ತು ಕೊಡ್ತಕ್ಕಂಥ ಅಷ್ಟೇ ಕೊಡ್ತಾರೆ. ಹಿಂದೆ ಒಂದ್ಸರಿ ಯಡಿಯೂರಪ್ಪ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದಿಂದಲೇ ಘೋಷಣೆ ಮಾಡಿ, ರಾಜ್ಯ ಸರ್ಕಾರ ಈಗ ಘೋಷಣೆ ಮಾಡಿ, ರಾಜ್ಯ ಸರ್ಕಾರ ಅವಾಗ ಏನು ಘೋಷಣೆ ಮಾಡಿತ್ತು, ಭಾಗಶಃ ಮನೆಗಳು ಬಿದ್ದು ಅಂದರೆ 5 ಲಕ್ಷ ರೂಪಾಯಿ, ಸ್ವಲ್ಪ ಭಾಗ ಡ್ಯಾಮೇಜ್ ಆಗಿದ್ರೆ 3 ಲಕ್ಷ, 2 ಲಕ್ಷ ಕೇಂದ್ರ ಸರ್ಕಾರ ಬರೀ 5 ಲಕ್ಷ ರೂಪಾಯಿ, 5,000 ರೂಪಾಯಿ ಇದೆ. ಆದರೆ ಕೇಂದ್ರ ಸರ್ಕಾರದ ಆಪತ್ತಿಗೆ ಏನಿದೆಯೋ ಅದನ್ನು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ವಿ. ನಾವೆಲ್ಲ ಯಾರು ನಿಯೋಗಗಳನ್ನ ಕಳಿಸ್ತೀವಿ, ತಹಸೀಲ್ದಾರ್ ಕಳಿಸ್ತೀವಿ, ಎಲ್ಲೆಲ್ಲಿ ಕೃಷಿ ಇಲಾಖೆಯಲ್ಲೂ ಕಳಿಸ್ತೀವಿ, ತೋಟಗಾರಿಕೆ ಇಲಾಖೆಯಲ್ಲೂ ಕಳಿಸಿ ಎಲ್ಲ ಮಾಹಿತಿ ತಗೊಂಡಿದ್ವಿ. ಎಲ್ಲೆಲ್ಲಿ ಯಾವ ಊರಲ್ಲಿ ಎಷ್ಟೆಷ್ಟು ಬಿದ್ದಿದೆ ಅನ್ನೋದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಅವತ್ತೇ ಆಕ್ಷನ್ ಮಾಡಿ ಮಾತಾಡಿದ್ವಿ. ಕಂಬಗಳೆಲ್ಲ ಸುಮಾರು ಒಂದೊಂದು ಕಡೆ 16. ಪಾಕಿಸ್ತಾನದ ದೇಶದ್ರೋಹಿಗಳು ಮಾಡಿರುವಂತಹ ಹೀನ ಕೃತ್ಯವನ್ನು ಭಾರತ ಎಂದಿಗೂ ಸಹಿಸುವುದಿಲ್ಲ. ದೇಶದ ರಕ್ಷಣೆಯ ವಿಚಾರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಸೈನಿಕ ಪರಮಾಧಿಕಾರವನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಗುಬ್ಬಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ರವರು, ತಾಲೂಕಿನಲ್ಲಿ ಮಳೆಗಾಳಿಯಿಂದ ಅಡಿಕೆ, ಬಾಳೆ, ತೆಂಗಿನ ಮರಗಳು ಬಿದ್ದು ಬಹಳಷ್ಟು ಹಾನಿಯಾಗಿದೆ. ನಾನು ಅಧಿಕಾರಿಗಳಿಗೆ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಿ ಎಂದಿದ್ದೇನೆ. ಒಂದೊಂದು ಕಡೆ ಒಬ್ಬೊಬ್ಬ ರೈತರ ಅಡಿಕೆ ಮರಗಳು ಬಹಳಷ್ಟು ಗಾಳಿಯಿಂದ ಮುರಿದು ಹೋಗಿವೆ. ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ರೈತರಿಗೆ ಸಹಾಯ ಮಾಡಲು ಮುಂದಾಗಿದ್ದೇನೆ. ಭಾರತ ಮತ್ತು ಪಾಕಿಸ್ತಾನ ವಾರ್ನ ಬಗ್ಗೆ ತಿಳಿಸಿದ ಶಾಸಕರು, ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡ ಕೆಲಸ ಬಹಳ ಸ್ವಾಗತಾರ್ಹ. ದೇಶದ ಪ್ರಜೆಯಾಗಿರಬಹುದು, ಅದು ಒಂದು ಕರ್ತವ್ಯ. ಅಮಾಯಕರ ಹತ್ಯೆ ಮಾಡಿರುವುದು ಅಕ್ಷಮ್ಯ ಅಪರಾಧ. ಇದನ್ನು ಯಾರೇ ಮಾಡಿದ್ರೂ ಕೂಡ ನಾನು ಖಂಡಿಸ್ತೇನೆ ಎಂದು ತಿಳಿಸಿದರು. ಆದ್ರೆ ಕೆಲವು ಕೀಚಕರು ಮೊನ್ನೆ ಮಾಡಿದಂತ ನರಮೇಧ ಏನಿದೆ, ಆ ನರಮೇಧವನ್ನ ನಾವೇನಾದ್ರೂ ಬಗ್ಗು ಬಡಿಲಿಲ್ಲ, ದೇಶದ ವ್ಯವಸ್ಥೆಯನ್ನ ಎಲ್ಲ ಒಂದ್ ಕಡೆ ಅಲುಗಾಡಿಸ್ತಕ್ಕಂಥ ಕೆಲಸಗಳಾಗ್ತದೆ. ತೀರ್ಮಾನವನ್ನು ಮಾಡೋದಕ್ಕೆ ನಮ್ಮ ಮುತ್ಸದ್ದಿಗಳಿದ್ದಾರೆ. ಈಗಾಗಲೇ 3 ಜನ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ರಾಷ್ಟ್ರದ ಪ್ರಧಾನಿಗಳಿದ್ದಾರೆ, ರಾಷ್ಟ್ರದ ರಾಷ್ಟ್ರಪತಿಗಳಿದ್ದಾರೆ, ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಗಳನ್ನ ಕಾಯ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ನಾಯಕರು ಇರುವಾಗ ಅವ್ರ ತೀರ್ಮಾನವೇ ನಮ್ಮ ತೀರ್ಮಾನ. ಮನುಷ್ಯತ್ವ ಗೊತ್ತಿದ್ರೆ ಅವ್ರಿಗೇನಾದ್ರು ಅಲ್ಪ ಸ್ವಲ್ಪ ಆದ್ರೂ ಗೌರವ ಅನ್ನೋದಿದ್ದಿದೆ. ಈ ನರಮೇಧವನ್ನು ಯಾರು ಮಾಡ್ತೀವಿ, ಒಬ್ಬ ನಿಲ್ಸ್ಕೊಂಡು ನೀನ್ ಯಾವ ಜಾತಿ ಅಂತ ಕೇಳಿ ಬಟ್ಟೆ ಬಿಚ್ಚಿ ಹೊಡಿತಕ್ಕಂಥ ಕೆಲಸ ಇದೆಯಲ್ಲ, ಇಂಥ ಪಿಶಾಚಿಗಳನ್ನ ಮನ್ಸು ಅಂತೀರಾ. ಸಂಸ್ಥೆಗಾರ ಹೋಗ್ಲಿ ಇನ್ನೊಂದಕ್ಕಾಗಲಿ ದೇಶದ ರಕ್ಷಣೆ ಮಾಡುವಾಗ ನಮ್ಮ ದೇಶದ ರಕ್ಷಣೆಯನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸ ನಮ್ಮದಾಗಿರೋದ್ರಿಂದ ನಮ್ಮ ರಾಷ್ಟ್ರದ ನಾಯಕರುಗಳು, ಅದರೊಳಗೆ ವಿಶೇಷವಾಗಿ ಎಲ್ಲಾ ಪಕ್ಷದವರು ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಅನುಭವ ಇದೆ, ಬುದ್ಧಿ ಇದೆ, ತನ್ನದಾದ